ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಚಿಕನ್ ಪೇಪರ್ ಡ್ರೈ ಸುಲಭವಾಗಿ ಮಾಡುವ ವಿಧಾನ ಹೇಗೆ ಮನೇಲಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಿ. ನಾನು ಇಲ್ಲಿ ಫಸ್ಟು ಜೀರಿಗೆ ಮತ್ತು ಮೆಣಸು ಹುರಿದುಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ 4 ಉಂಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡು ಜಜ್ಜಿಟ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು. ಇಲ್ಲಿ ನಾನು 3/4 kgಯಷ್ಟು ಚಿಕನ್ ತೊಗೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ತೀರಾ ಚಿಕ್ಕ ಪೀಸು ಬೇಡ, ಮೀಡಿಯಮ್ ಸೈಜಲ್ಲಿರಲಿ. ಈಗ ನಾನು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಬಿಸಿ ಆದಮೇಲೆ ಕರ್ಬೇವಿನ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಟೇಸ್ಟ್ ಬಿಡಬೇಕು, ಟೇಸ್ಟ್ ಕೊಡಬೇಕು. ಎರಡಕ್ಕೂ ಸಹ ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಎರಡೂ ಸಹ ಚೆನ್ನಾಗಿ ರೋಸ್ಟಾಗಿ ರೆಡ್ ಕಲರಿಗೆ ಬರಬೇಕು. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೂಡ ಟ್ರೈ ಮಾಡಿ. ನಾನೀಗ ಮೆಣಸಿನ್ಕಾಯಿ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದೂ ಸಹ ಚೆನ್ನಾಗಿ ಕೆಂಪು ಆಗೋವರೆಗೂ ಹುರ್ಕೊಳ್ಬೇಕು. ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಸಖತ್ತಾಗಿ ಟೇಸ್ಟಾಗಿರುತ್ತೆ. ಬೇಳೆ ಸಾರಿಗಾಗಲಿ ಯಾವುದೇ ಸಾರು ಮಾಡಿದ್ರೂ ಸೈಡ್ಸಿಗೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ. ಈಗ ರೋಸ್ಟ್ ಆಯಿತು. ಇದಕ್ಕೆ ನಾನು ಚಿಕನ್ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಫ್ರೆಂಡ್ಸ್ ನೀರು ಸೇರಿಸ್ಕೊಳ್ಬೇಡಿ ಚಿಕನ್ನಿಗೆ, ಪೇಪರ್ ಡ್ರೈಗೆ. ಡ್ರೈ ಅಂತ ಅಂದರೆ ಅಲ್ಲೇ ಗೊತ್ತಾಗಬೇಕು, ಫುಲ್ಲು ಡ್ರೈ ಆಗಿರ್ಬೇಕು ಚಿಕನ್ನು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನೀರು ಬಿಟ್ಕೊಳ್ತಾ ಇದೆ ಚಿಕನ್ನು. ನಾನು ಯಾವುದೇ ಥರ ನೀರು ಸೇರಿಸ್ಕೊಂಡಿಲ್ಲ, ನೀವು ಸಹ ಸೇರಿಸ್ಕೊಬೇಡಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ, ನೀರು ಬಿಟ್ಕೊಳ್ತಾ ಇದೆ. ನೀರು ಅದೇ ಬಿಟ್ಕೊಳ್ಳುತ್ತೆ. ಸೊ ಹಾಗಾಗ್ಬಿಟ್ಟು ನಾನು ನೀರು ಸೇರಿಸ್ಕೊಳ್ಬೇಡಿ ಅಂದಿದ್ದು. ಚೆನ್ನಾಗಿ ರೋಸ್ಟಾಗಿ ಡ್ರೈ ಆಗಬೇಕು. ಎಣ್ಣೆನೂ ಸಹ ಹೀರ್ಕೊಳ್ಬೇಕು. ಅಷ್ಟು ಡ್ರೈ ಮಾಡ್ಕೋಬೇಕು ಪೇಪರ್ ಡ್ರೈ ಅಂದರೆ. ಈಗ ನಾನು ಒಂದು ಪ್ಲೇಟ್ ಮುಚ್ಕೊಳ್ತಾ ಇದ್ದೀನಿ. ಒಂದು 3 ಸೆಕೆಂಡ್ ಬಿಟ್ಟಾದಮೇಲೆ ಮತ್ತೆ ಪ್ಲೇಟ್ ತೆಗ್ದಾದ್ಮೇಲೆ ನೋಡ್ತಾ ಇದ್ದೀರಾ, ನೀರೆಲ್ಲ ಹಿಂಗೋಗಿದೆ ಫುಲ್ಲು. ಈಗ ನೀರು ಹಿಂಗೋಗಿ ಎಣ್ಣೆ ಬಿಟ್ಕೊಂಡಿದೆ, ನೋಡ್ತಾ ಇದ್ದೀರಲ್ವಾ. ಯಾವುದೇ ಕಾರಣಕ್ಕೂ ತಳ ಇಡಿಸ್ಬೇಡಿ. ಪೌಡರ್ನ ಫಸ್ಟಿಗೆ ಸೇರಿಸ್ಕೊಬಿಡಿ. ನೀರು ಹಿಂಗಾದಮೇಲೆ ಪೌಡರಿಗೆ ಸೇರಿಸ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇದ್ದೀರಾ ಎಲ್ಲ. ಈಗ ನಾನು ಪೌಡರ್ ಸೇರಿಸ್ಕೊಂಡು ಸಹ ಸ್ವಲ್ಪ ಪ್ಲೇಟ್ ಮುಚ್ಚಿ ಬಿಡ್ತಾ ಇದ್ದೀನಿ. ಪೌಡರು ಚಿಕನ್ ಹಿಡಿಬೇಕಲ್ವಾ, ಸೊ ಹಾಗಾಗ್ಬಿಟ್ಟು ತುಂಬ ಚೆನ್ನಾಗಿ ಚಿಕನ್ ಬೆಂದಿದೆ. ನೀವು ಕೂಡ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಹಿಂಗೆ ಸಹ ನನ್ನ ಪ್ರೋತ್ಸಾಹಿಸಬೇಕು. ವೀಡಿಯೋಸ್ ಎಲ್ಲ ನೋಡಿ ಲೈಕ್ ಮಾಡಿ. ಥ್ಯಾಂಕ್ ಯು.